ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈಗಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು ನಾನು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂತಹ ಅಚ್ಚುಮೆಚ್ಚಾಗಿರುವಂತಹ ಕೆಲವೊಂದು ರಂಗೋಲಿಗಳನ್ನ ತೊಗೊಬಂದಿದ್ದೀನಿ ಈ ವಿಡಿಯೋದಲ್ಲಿ. ದಯವಿಟ್ಟು ಯಾರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಒಂದೇ ವಿಡಿಯೋದಲ್ಲಿ ದೇವಿಗೆ ಬಿಡಿಸುವಂತಹ ತುಂಬ ಶ್ರೇಷ್ಠವಾದಂತಹ 4 ರಂಗೋಲಿಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ, ಹಾಗೆ ತೋರಿಸಿಕೊಟ್ಟಿದ್ದೀನಿ. ಅದರಲ್ಲಾಗಿ ಮೊದಲನೇದು ಕಮಲದ ಹೂವಿನ ರಂಗೋಲಿ, ಲೋಟಸ್ ಫ್ಲವರ್ ರಂಗೋಲಿ ಅಂತ ಹೇಳ್ತಾರೆ. ಇದನ್ನು 9ರಿಂದ 3 ಚುಕ್ಕಿ ಇಟ್ಕೊಂಡು ಬಿಡಿಸುವಂಥದ್ದು. ಈ ರಂಗೋಲಿ ಬಂದು ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂತಹ ರಂಗೋಲಿ. ಯಾಕೆ ಅಂದರೆ ಕಮಲದ ಹೂವಿನ ಮೇಲೆ ತಾಯಿ ಕೂತಿರೋದ್ರಿಂದ ಕಮಲದ ಹೂವಿನ ರಂಗೋಲಿಯನ್ನು ಬಿಟ್ಟು ತಾಯಿಯನ್ನು ಸಂತೋಷಪಡಿಸುವುದು, ಹಾಗೆಯೇ ತಾಯಿ ಕೃಪೆಗೆ ನಾವು ಪಾತ್ರರಾಗಬಹುದು. ಹಾಗೆ ಈ ರಂಗೋಲಿಯನ್ನು ಮನೆಯ ಮುಂದೆ ಅಥವಾ ಗೇಟಿನ ಮುಂದೆ ಬಿಡಲಿಕ್ಕೆ ಹೋಗ್ಬಿಡಿ. ಯಾಕೆಂದರೆ ತುಣಿಬಾರ್ದು ಈ ರಂಗೋಲಿಯನ್ನು. ದೇವರ ಮನೆಯಲ್ಲಿ ಅಥವಾ ದೇವಿಯನ್ನು ಕೂರಿಸುವುದಕ್ಕಿಂತ ಮುಂಚೆ ಈ ರೀತಿ ಬಿಡಿಸ್ಬಿಟ್ಟು ತಾಯಿಗೆ ಈ ರಂಗೋಲಿಯನ್ನು ಅರ್ಪಿಸಿ, ಹಾಗೆಯೇ ದೇವಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತಾ. ಈ ರಂಗೋಲಿ ಬಿಡಿಸೋದೇನು ಕಷ್ಟ ಇಲ್ಲ. ಫಸ್ಟು ತುಂಬ ಕಷ್ಟ ಅನ್ನೋಂಥವ್ರು ಇದನ್ನೆಲ್ಲ ನೋಟ್ಸ್ನಲ್ಲಿ ಟ್ರೈ ಮಾಡಿ, ಒಂದು ಪೆನ್ನು ಒಂದು ಹಾಳೆ ತೊಗೊಂಡು ಟ್ರೈ ಮಾಡಿ, ಆ ನಂತರ ನನಗೆ ಚೆನ್ನಾಗಿ ಬಿಡ್ಸೋಕ್ಕೆ ಬರುತ್ತೆ ಅನ್ನೋದಾದಾಗ ರಂಗೋಲಿಯಲ್ಲೇ ಟ್ರೈ ಮಾಡಿ, ಆ ನಂತರ ಹಬ್ಬಕ್ಕೆ ಇದನ್ನು ಬಿಡಿಸಿ ಈಗಿರುವಂಥ ಕಳೆಗಿಂತ ಇನ್ನೂ ಕಳೆನ ಹೆಚ್ಚಿಸಿ ಅಂತ ಕೇಳ್ಕೊತಾ. ಹಾಗೆಯೇ ಈ ರಂಗೋಲಿಯ ವಿಶೇಷತೆ ಏನು ಅಂತಂದರೆ, ಕಮಲದ ಹೂವಿನ ಮೇಲೆ ತಾಯಿ ಕೂತು ಕಮಲದ ಹೂವಿನ ಸ್ಪರ್ಶವನ್ನು ಮಾಡ್ತಾ ಅದರ ಮೇಲೆ ತಮ್ಮ ಸಮಯವನ್ನು ಕಳೆಯುವುದರಿಂದ ಲೋಟಸ್ ಹೂವಿಗೆ ಅಂದರೆ ಕಮಲದ ಹೂವಿಗೆ ತಾಯಿಯ ಏನಂತ ಹೇಳ್ತಾರೆ ಅದಕ್ಕೆ ಪ್ರೀತಿಗೆ ಪಾತ್ರರಾಗ್ತೀರಾ ಅಂತ ಹೇಳ್ಬೋದು, ತಾಯಿಯ ಪ್ರೀತಿಗೆ ಪಾತ್ರರಾಗ್ತೀರಾ ಅಂತ ಹೇಳ್ಬೋದು. ಈ ರಂಗೋಲಿ ಬಿಡಿಸೋದನ್ನು ತುಂಬ ಕಷ್ಟ ಅಲ್ಲ, ತುಂಬಾ ಈಸಿ ಇದೆ. ನೋಡಲಿಕ್ಕೆ ಮಾತ್ರ ತುಂಬ ಕಷ್ಟ ಅನ್ಸುತ್ತೆ ಅಷ್ಟೇ, ಬಟ್ ಆದರೆ ಈಸಿಯಾಗಿ ಬಿಡಿಸ್ಬೋದು. 1-2 ಸಲ ಟ್ರೈ ಮಾಡಿ, ನೀವು ಚೆನ್ನಾಗಿ ಬರುತ್ತೆ. ಅದರಲ್ಲೂ ಕೂಡ ಈ ರಂಗೋಲಿಯನ್ನು ಲಕ್ಷ್ಮೀ ದೇವಿಗೆ, ಅದರಲ್ಲೂ ಹೆಣ್ಣು ದೇವಿಗಳಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ರಂಗೋಲಿ. ಈ ರಂಗೋಲಿಯನ್ನು ಬಿಡಿಸ್ತಾ ಇದ್ರೆ ನಿಮಗೆ ಒಂಥರ ಖುಷಿಯಾಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಬೇಕಿದ್ರೆ ನಾನು ಹೇಳೋದೇನಾದರೂ ನಿಮಗೆ ನಂಬೋಕ್ಕಾಗ್ತಿಲ್ಲ ಅಂತಂದರೆ ನೀವು ಒಂದ್ಸಲ ಟ್ರೈ ಮಾಡಿ, ಅವಾಗ ನಿಮಗೆ ಆಟೋಮೆಟಿಕ್ ಆ ಎನರ್ಜಿ ಏನು ಅಂತ ಅರ್ಥ ಆಗಿಬಿಡುತ್ತೆ. ಏನೋ ಒಂಥರ ಬಿಡಿಸ್ತಾ ಇರಬೇಕಾದ್ರೆ ನಮಗೇನೋ ಒಂಥರ ಎನರ್ಜಿ ಬಂದಂಗೆ ಆಗುತ್ತೆ, ಏನೋ ಒಂಥರ ಖುಷಿ ಆಗುತ್ತೆ. ನಾವು ಈ ಥರನೂ ಬಿಡಿಸಿ ದೇವ್ರ ನಾವು ನಮ್ಮನೆಗೆ ಸ್ವಾಗತ ಮಾಡ್ತಿದ್ದೀವ ಅನ್ನೋಂಥ ಫೀಲ್ ನಮಗೆ ಕೊಡುತ್ತೆ. ಅದು ಅಲ್ಲದೆ ರಂಗೋಲಿಗಳಲ್ಲಿ ವೆರೈಟೀಸ್ ಅಂದರೆ ತುಂಬ ಥರದ ರಂಗೋಲಿಗಳಿದೆ. ಅದರಲ್ಲಿ ಕೆಲವೊಂದು ದೇವರುಗಳಿಗೆ ತುಂಬ ಅಟ್ಯಾಚ್ಮೆಂಟ್ ಅಂದರೆ ತುಂಬ ಇಷ್ಟವಾಗಿರೋಂಥ ರಂಗೋಲಿಗಳಿರುತ್ತೆ. ಅದರಲ್ಲಿ ಕೂಡ ಹೆಣ್ಣು ದೇವರುಗಳಿಗೆ ಅಂದರೆ ಲಕ್ಷ್ಮೀ ದೇವರುಗಳಿಗೆ ಆಲ್ಮೋಸ್ಟು ಕಮಲದ ಹೂವಿನ ರಂಗೋಲಿಯನ್ನು ಬಿಡಿಸಿ ಮನೆಗಳಿಗೆ ಸ್ವಾಗತ ಮಾಡೋದು ತುಂಬ ಶ್ರೇಷ್ಠ, ಹಾಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ಇನ್ನೊಂದು ಕೂಡ ಇದೆ. ಇನ್ನೊಂದು ಬಂದು ಲಕ್ಷ್ಮೀ ದೇವಿಗೆ ಅಷ್ಟದಳ ಪದ್ಮ ರಂಗೋಲಿ ಅಂತ ಹೇಳ್ತಾರೆ. ಇದನ್ನು ಅಷ್ಟದಳ ಪದ್ಮ ರಂಗೋಲಿ ಅಂತ ಹೇಳ್ತಾರೆ. ಈ ರಂಗೋಲಿ ಸ್ವಲ್ಪ ನಿಮಗೆ ನೋಡೋದಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಬಟ್ ಆದರೆ ಯಾವುದೇ ಕಾರಣಕ್ಕೂ ಕಷ್ಟ ಇಲ್ಲ. ಮೇಲ್ಗಡೆಯಿಂದ ನೋಡಿ 1 2 3 4 5 6 7 8 9 ಇಟ್ಕೊಂಡಿದ್ದೀವಲ್ಲ, ಅದರಲ್ಲಿ 5ಕ್ಕೆ ಸರ್ಕಲ್ನ ಮಾಡಿಕೊಂಡು ಇನ್ನು ಮೇಲೆ 4 ಕೆಳಗಡೆ 4 ಬಿಟ್ಕೊಂಡು ರೈಟು ಮತ್ತು ಲೆಫ್ಟ್ ಸೈಡು 4 ಚುಕ್ಕಿಗಳನ್ನ ಇಟ್ಕೊಂಡು ಫುಲ್ಲು ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ವ. ಸೊ ಈ ಥರ ನಿಧಾನವಾಗಿ ನೇರವಾಗಿ ನೀಟಾಗಿ ಸ್ಟ್ರೈಟಾಗಿ ಚುಕ್ಕಿಗಳನ್ನ ಇಟ್ಕೊತ ಆ ನಂತರ ಚುಕ್ಕಿಗಳನ್ನೆಲ್ಲ ಜೋಡಿಸೋದು ಅಷ್ಟೇ. ಈ ರಂಗೋಲಿಯನ್ನು ಈಗ ಆಲ್ಮೋಸ್ಟು ನಮ್ಮ ಸಂಪ್ರದಾಯದಲ್ಲಿ ಅಂದರೆ ಹಿಂದೂಗಳ ಸಂಪ್ರದಾಯದಲ್ಲಿ ಮೊದಲಿಗೆ ನಾವು ಮನೆಯ ಅಂಗಳನ ಸ್ವಚ್ಛ ಮಾಡಿ ನಾವು ಬಿಡಿಸೋದೇ ರಂಗೋಲಿ. ಮನೆಗೊಂದು ಮೆರುಗು ಕೊಡೋದೇ ರಂಗೋಲಿ ಇಲ್ಲದೇ ಆ ಮನೆಯಲ್ಲಿ ನಾವೇನೇ ಪೂಜೆಗಳನ್ನ ಪುನಸ್ಕಾರಗಳನ್ನ ಮಾಡಿದ್ರೆ ಅದು ಅಪೂರ್ಣ ಅಂತಲೇ ಅನಿಸುತ್ತೆ. ಯಾಕೆ ಅಂದರೆ ನಾವು ರಂಗೋಲಿ ಮುಖಾಂತರ ನಾವು ದೇವ್ರುಗಳನ್ನಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಂದವರು ಕೂಡ ಫಸ್ಟು ನೋಡೋದೇ ರಂಗೋಲಿ. ಫಸ್ಟು ನೀವು ಮನೆ ಎಂಟ್ರೆನ್ಸಲ್ಲಿ ನೀವು ಬಿಡಿಸಿರೋ ರಂಗೋಲಿನೇ ಹೇಳುತ್ತೆ ನೀವು ಯಾವ ಥರ ಇದ್ದೀರಾ, ನೀವು ಹೇಗಿದ್ದೀರಾ, ಅಂದರೆ ಎಷ್ಟು ಸ್ವಚ್ಛವಾಗಿದ್ದೀರಾ, ನೀವೆಷ್ಟು ಭಕ್ತಿಯಿಂದ ಇದ್ದೀರಾ, ಭಕ್ತಿಯಿಂದ ಪೂಜೆಗಳನ್ನ ಮಾಡ್ತೀರಾ, ದೇವ್ರಿಗೆ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ಅನ್ನೋದು ಕೆಲವೊಬ್ಬರು ರಂಗೋಲಿಗಳನ್ನ ನೋಡೇ ಕಂಡುಹಿಡಿತಾರಂತೆ. ಬಟ್ ಅದು ನನಗೂ ಗೊತ್ತಿಲ್ಲ. ನಮ್ಮ ದೊಡ್ಡವರು ಹಾಗಂತ ಹೇಳ್ತಾರೆ, ನೀನು ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತೀಯ, ನೀನು ಅಷ್ಟು ಶುದ್ಧವಾಗಿದೆಯಾ, ನೀನು ಅಷ್ಟು ಒಳ್ಳೆ ಮನಸ್ಸಿನಲ್ಲಿದೆ, ಹಾಗೆಯೇ ನೀನು ಅಷ್ಟು ದೇವ್ರನ್ನ ನಂಬ್ತೀಯ, ದೇವ್ರನ್ನ ನೀನು ಅಷ್ಟು ನಿಮ್ಮ ಮನೆಗೆ
ಬರಲಿ ಅಂತ ಆಸೆ ಪಡ್ತೀಯಾ ಅಂತೇಳಿ ಅಂತ ಹೇಳ್ತಾರೆ. ಬಟ್ ಇದು ಎಷ್ಟು ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಬಟ್ ಅದನ್ನು ಆಲ್ಮೋಸ್ಟ್ ಒಂದು 4-5 ಜನದ ಬಾಯಲ್ಲಿ ಕೇಳಿದ್ದೀನಿ. ಹಾಗೆಯೇ ರಂಗೋಲಿ ಬಿಡಿಸೋದ್ರಿಂದ ಈಗ ನಾವು ಸ್ಟಾರ್ಟಿಂಗು ಗೇಟಿಂದ ಒಳಗಡೆ ಹೋಗ್ತಿದ್ದೀವಿ ಅಂದಾಗ ನಮಗೆ ಒಂದು ಎನರ್ಜಿ ಪಾಸಿಟಿವ್ ಅಟ್ರಾಕ್ಟ್ ಕೊಡೋದೇ ರಂಗೋಲಿ, ಓಕೆನಾ. ಸೊ ಹಾಗಾಗಿ ನಾವು ಕೆಲವೊಂದು ರಂಗೋಲಿಗಳಲ್ಲಿ ಕೆಲವೊಂದು ವಿಶೇಷತೆಗಳಿರುತ್ತೆ, ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದೇ ಇಲ್ಲ. ಕೆಲವೊಂದು ರಂಗೋಲಿಗಳು ನೀವು ಸುಮ್ಮನೆ ಸಾಧಾರಣವಾಗಿ ಒಂದು ಚಿಕ್ಕ ರಂಗೋಲಿ ಬಿಡಿಸಿ ನೋಡಿ, ಅದಕ್ಕೂ ನಾವು ದೊಡ್ಡದಾಗಿ ಬಿಡಿಸುವಂಥ ರಂಗೋಲಿಗಳಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ಗಳಿರುತ್ತೆ. ಸೊ ಹಾಗಾಗಿ ರಂಗೋಲಿಗಳನ್ನ ನಾವು ಆದಷ್ಟು ಈಗ ನಾವು ಕೆಲವೊಂದು ಹಬ್ಬಗಳನ್ನ ಮಾಡ್ತೀವಿ, ಆ ಹಬ್ಬಗಳಿಗೆ ತಕ್ಕನ ಹಾಗೇ ಕೆಲವೊಂದು ರಂಗೋಲಿಗಳನ್ನ ನಾವು ಹಾಕಬೇಕಾಗಿರುತ್ತೆ. ಯಾಕೆ ಅಂದರೆ ನಾವು ದೇವ್ರನ್ನ ನಮ್ಮ ಮನೆಗಳಿಗೆ ಸ್ವಾಗತ ಮಾಡ್ತಾ ಇರ್ತೀವಲ್ವ. ಸೊ ಅವರಿಗೆ ಇಷ್ಟವಾಗುವಂತಹ ರಂಗೋಲಿಗಳನ್ನ ಹಾಕಿ ದೇವ್ರಿಗೆ ನನ್ನ ಮನೆಗೆ ಬನ್ನಿ ಅನ್ನೋ ರೀತಿ ಕರಿತಾ ಇದ್ದೀವಿ ಅನ್ನೋ ರೀತಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ರಂಗೋಲಿ ಎಲ್ಲ ಟ್ರೈ ಮಾಡಿ, ಕಷ್ಟ ಅಂತ ನಮಗೇನೋ ಒಂದು ಸಲ ನಾವು ಬಿಡಿಸಿದ್ದೀವಲ್ವ, ನೀವು ಅಷ್ಟೇ ಒಂದು 2-3 ಸಲ ಟ್ರೈ ಮಾಡಿ, ಕಷ್ಟ ಅಂತ ಅನಿಸೋದಿಲ್ಲ. ಕೆಲವೊಂದು ಟೈಮು ನಮಗೆ ರಂಗೋಲಿ ಹಾಕೋದು ಕಷ್ಟ ಆಗಿರ್ಬೋದು, ಹಾಕೋದು ಟೈಮೇ ಇಲ್ದಲೇ ಇರ್ಬೋದು. ಬಟ್ ಅದು ಅಟ್ಲೀಸ್ಟ್ ಒಂದು ಹಬ್ಬ ಹುಣ್ಮೆಗಳು ಬಂದಾಗಲಾದ್ರೂ ಈ ಥರ ಒಂದು ಸಣ್ಣ ಪುಟ್ಟ ರಂಗೋಲಿಗಳನ್ನ ಬಿಡಿಸಿ ದೇವ್ರ ಕೃಪೆಗೆ ನಾವು ಪಾತ್ರರಾಗೋದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಹಾಗೆಯೇ ಇನ್ನೊಂದು ರಂಗೋಲಿ ಬಂದು, ಈ ರಂಗೋಲಿಯನ್ನು ಲಕ್ಷ್ಮೀ ಯಂತ್ರ ರಂಗೋಲಿ ಮತ್ತು ಇದನ್ನು ಬಂದ್ಬಿಟ್ಟು ಕುಬೇರ ರಂಗೋಲಿ ಅಂತಲೂ ಕರೀತಾರೆ. ಈ ರಂಗೋಲಿ ಹಾಕೋದ್ರಿಂದ ಮನೆಗಳಲ್ಲಿ ಹಣಕಾಸಿನ ಸಮೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಇನ್ನೊಂದೇನು ಅಂದರೆ ಅಷ್ಟೇ ಅಲ್ಲದೆ ಮನೇಲಿ ಸುಖ ಶಾಂತಿ ನೆಮ್ಮದಿ ಕೂಡ ದೊರಕುತ್ತೆ ಅಂತ ಹೇಳ್ತಾರೆ. ಈ ರಂಗೋಲಿಯನ್ನು ನೀವು ಪ್ರತಿ ಶುಕ್ರವಾರ ಮನೆಯಲ್ಲಿ ಪೂಜೆ ಮಾಡಿದಾಗ ದೇವರು ನೀವು ಕಳಸ ಇಟ್ಟೋದಾದರೆ ಕಳಸದ ಮುಂದ್ಗಡೆ ಕೆಳಗಡೆ ಆಗಿರ್ಬೋದು ಅಥವಾ ಕಳಸದ ಮುಂದೆ ಆಗಿರ್ಬೋದು, ಈ ರಂಗೋಲಿಯನ್ನು ನೀವು ದೇವರು ಮನೆ ಹಾಕೋದಾಗಿರ್ಬೋದು ಅಥವಾ ತುಳಸಿ ಕಟ್ಟೆ ಮುಂದೆ ಹಾಕೋದಾಗಿರ್ಬೋದು. ಬಟ್ ತುಣಿಬಾರ್ದು, ಇದನ್ನು ತುಳಸಿ ಕಟ್ಟೆ ಮುಂದೆ ಹಾಕೋದಾಗಿರ್ಬೋದು. ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟು ನೀವು ಊಹೆ ಮಾಡೋಕ್ಕೂ ಆಗಲ್ಲ, ಫುಲ್ಲು ಸಡನ್ನಾಗಿ ಆಗೋಲ್ಲ, ಅಲ್ಪ ಸ್ವಲ್ಪ ನೀವು ಹಂಗಿದ್ದು ಸ್ವಲ್ಪ ಹಿಂಗೆ ಬರ್ತೀರ ಅಂತ ನಾನು ಹೇಳ್ಬೋದು. ಈ ರಂಗೋಲಿ ಮಹತ್ವನೇ ಆ ಥರ. ಕುಬೇರ ರಂಗೋಲಿ ನಿಮಗೆ ಗೊತ್ತಿದೆ, ಕುಬೇರ ಅಂದರೆ ಯಾರು ಅಂತೇಳಿ. ಸೊ ಹಾಗಾಗಿ ಈ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮತ್ತು ಸಮೃದ್ಧಿ ಜಾಸ್ತಿ ವೃದ್ಧಿಯಾಗುತ್ತೆ. ಜಾಸ್ತಿ ಆಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಒಂದು ಸಾಸಿವೆ ಕಾಳಷ್ಟಾದ್ರೂ ನಿಮಗೆ ಆದರೆ ಒಂದು ಹೆಲ್ಪ್ ಅಂತ ಆಗುತ್ತಲ್ವ. ಸೊ ಹಾಗಾಗಿ ಈ ರಂಗೋಲಿಯನ್ನು ಮಿಸ್ ಮಾಡದೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಮಹಾಲಕ್ಷ್ಮೀ ದೇವಿಯ ಕೃಪೆ ಕಟಾಕ್ಷ ಹಾಗೂ ಆಶೀರ್ವಾದತೆ ಕಟಾಕ್ಷ ಹಾಗೆಯೇ ನಿಮ್ಮ ಮನೆಗಳಲ್ಲೂ ಸುಖ ಶಾಂತಿ ನೋಡ್ತಾ ಇರೋರೆಲ್ಲ ಈ ವಿಡಿಯೋವನ್ನು ತಪ್ಪದೆ ಎಂಡ್ವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನಾನು ಬಿಡಿಸಿರುವಂತಹ ರಂಗೋಲಿಗಳನ್ನು ನಿಮಗೆ ಇವಾಗ ಟ್ರೈ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ನಿಮಗೆ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಒಂದೇ ಒಂದು ಸಲ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ಅದನ್ನು ನೀವೇ ಬಿಡಿಸ್ತೀರಾ. ನಾವು ಹಾಕೋ ರಂಗೋಲಿಗಳೇ ನಮಗೆ ಏನು ಅಂತ ತೋರಿಸುತ್ತೆ, ನಮ್ಮ ಮನಸ್ಸನ್ನಾಗಿರ್ಬೋದು ನಮ್ಮ ಮನೆಯ ಅಲಂಕಾರನಾಗಿರ್ಬೋದು ವೃದ್ಧಿಸುತ್ತೆ ಅಂತ ಹೇಳ್ತಾ. ಹಾಗೆಯೇ ನಾವು ಪೂಜೆ ಮಾಡುವಾಗ ಪ್ರತಿ ಸತಿನೂ ಸ್ಟಾರ್ಟ್ ಮಾಡಬೇಕಾಗಿರೋದು ನಾವು ಮನೆ ಹೊಸ್ಲಿಂದ ರಂಗೋಲಿಗಳಿಂದ. ಇದು ಬಂದು ಮನೆಯ ಹೊಸ್ಲ ಹತ್ರ ಬಿಡಿಸೋ ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್.